ಪರಮಾತ್ಮ, ನಾನು ಮಾಡಿದ ಕರ್ಮಫಲವು ವಿಶೇಷವಾದದ್ದು. ಎಂದಿಗೆ ಪರಮ ಪುರುಷನಾದ ಶ್ರೀಕೃಷ್ಣ ಪರಮಾತ್ಮನು ನನ್ನ ತಲೆಯ ಮೇಲೆ ಅಭಯ ಹಸ್ತ ಇಡುವನು. ಯಾವ ಮಹಿಮಾ ಮೂರ್ತಿಯನ್ನು ನೋಡಲು ಯೋಗಿಗಳು ಹಗಲಿರುಳು ತಪಸ್ಸನ್ನು ಆಚರಿಸಿ ಬಳಲುತ್ತಿರುವರು. ಯಾವ ಮಹಿಮೆಯು ಅನವರ್ತವು ನನ್ನ ಹೃದಯದಲ್ಲಿ ನೆಲೆಗೊಂಡಿರುವುದು. ಅಂಥ ಜಗದೊಡೆಯನಾದ ಶ್ರೀಕೃಷ್ಣ ಪರಮಾತ್ಮನು ಇಂದು ಕುರುಸಭೆಗೆ ಆಗಮಿಸುತ್ತಿರುವನು. ಆತನ ಭಕ್ತ ರಕ್ಷಣೆಯು ಅಸಾಧಾರಣವಾದದ್ದು. ಆದರೆ ಈ ದೀನನನ್ನು ಜ್ಞಾಪಿಸಿಕೊಂಡು ದರ್ಶನ ನೀಡುವನೇ, ನನ್ನ ಈ ಜನ್ಮ ಕೃತಾರ್ಥನನ್ನಾಗಿ ಮಾಡುವನೇ, ನನ್ನ ಈ ಕುಟೀರ
ಪರಮ ಪುನೀತ ಮಾಡುವನೆ. ಹೇ ದೇವಾ ಶ್ರೀಕೃಷ್ಣ ಪರಮಾತ್ಮ, ಅನುದಿನವೂ ನಿನ್ನ ನಾಮಸ್ಮರಣೆಯನ್ನು ಮಾಡಿ ಮುಂದಿನ ರಾಜಕಾರ್ಯದತ್ತ ಗಮನ ಹರಿಸುವಂತಿಲ್ಲ ಪರಮಾತ್ಮ. ಪರಮಾತ್ಮ, ಈ ಕ್ಷೀರವು ನನ್ನ ದಿನನಿತ್ಯದ ಆರಾಧನೆ. ಈ ಕ್ಷೀರವು ನಿನಗರ್ಪಿತವಾಗಲಿ ಪರಮಾತ್ಮ. ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು, ಕೃಷ್ಣಾರ್ಪಣಮಸ್ತು. ಇದೇನಿದು ಇದೇನಿದು ಕೋಟಿ ಸೂರ್ಯ ಪ್ರಕಾಶಮಾನವಾದ ಬೆಳಕು ನನ್ನ ಕುಟೀರದಲ್ಲಿ ಪ್ರಜ್ವಲಿಸುತ್ತಿದೆಯಲ್ಲ ಪರಮಾತ್ಮ. ಬಂದೆಯ ಕೃಷ್ಣಯ್ಯ, ಭಕ್ತ ಜನ ಮಂದಾರ, ಭವರೋಗ ಪರಿಹಾರ, ಬಯಸಿದ ಭಕ್ತರ ಭಾಗ್ಯದಾತ. ನಿನ್ನ ದರ್ಶನದಿಂದ ನನ್ನ ಜನ್ಮವು ಪರಮ ಪುನೀತವಾಯಿತು ಪರಮಾತ್ಮ. ಇದು ನನ್ನ ಪ್ರಥಮ ವಂದನವಯ್ಯ ಪರಮಾತ್ಮ. ಪ್ರಥಮ ವಂದನವಯ್ಯ ಪರಮ ಪುರುಷ, ದಶವಂದನವಯ್ಯ ದಶಾವತಾರ ಪುರುಷ, ಶತವಂದನವಯ್ಯ ಶತದಳ ಪತ್ರ ನೇತ್ರ, ಸಹಸ್ರವಂದನವಯ್ಯ ಸರಸಿಜಾಕ್ಷ, ಲಕ್ಷವಂದನವಯ್ಯ ಲಕ್ಷ್ಮೀ ರಮಣ, ಕೋಟಿ ವಂದನವಯ್ಯ ಕೊಂದೆಯರ ರಸ, ಮುಕೋಟಿ ವಂದನವಯ್ಯ ಮುಚ್ಚುಕೊಂಡ ವರದ, ಅಚ್ಯುತಾನಂದ ಗೋವಿಂದ ನಮಸ್ತೆ ನಮಸ್ತೆ ನಮಃ. ಬೆಳಗಿದೆಯ ಮನ ಮಂದಿರದೇ, ಬೆಳಗಿದೆಯ ಮನ ಮಂದಿರದೇ, ಹರಿಸಿದೆಯ ಅಂಧಕಾರ ಮನದೇ, ಹರಿಸಿದೆಯ ಅಂಧಕಾರ ಮನದೇ, ಬೆಳಗಿದೆಯ ಮನ ಮಂದಿರದೇ. ಪಾಲ ಕಡಲೊಳು ಲೀಲೆಯಿಂದ ಲೋಲ ಲೋಚನ ವಂದೆಯ ತನುವೆ. ಪಾಲ ಕಡಲೊಳು ಲೀಲೆಯಿಂದ ಲೋಲ ಲೋಚನ
ತಂದೆಯ ತಂದೆ ಕಡುಶಿಲೆಯಾದ ಆ ಜಟನ ಕಡಿದು ಕಡುಶಿಲೆಯಾದ ಆ ಜಟನ ಕಡಿದು ಭವ್ಯ ಮೂರುತಿಯೇನೋ ಮಾಡಿದೆಯಾ ಭವ್ಯ ಮೂರುತಿಯೇನೋ ಮಾಡಿದೆಯಾ ಹರಳನ ಮೊರೆಯುಳ್ಳ ಹಿರಣ್ಯನ ಕರುಳನ್ನು ಕೊರಳು ಧರಿಸಿದೆಯಾ ಕರಳನ್ನ ಮೊರೆ ಕೇಳಿಕೊಳ್ಳ ಹಿರಣ್ಯನ ಕರುಳನ್ನು ಕೊರಳು ಧರಿಸಿದೆಯಾ ಹರಿಯ ಮೊರೆ ಕೇಳಿ ಹರಿಯುತ್ತಾ ಮಗರಿಯ ಸೆರೆಯನ್ನು ಹಿಡಿಸಿದೆಯಾ ಕರಿಯ ಮೊರೆ ಕೇಳಿ ಹರಿಯುತ್ತಾ ಬಂದು ಮಗರಿಯ ಸೆರೆಯನ್ನು ಹಿಡಿಸಿದೆಯಾ ಹರಿಹನಂದ ಗುಣ ರೂಪವೇ ನಿನ್ನಯ ಹರಿಹನಂದ ಗುಣ ರೂಪವೇ ನಿನ್ನ ಚರಣವನ್ನು ಮನದೊಳಗೆ ಭಜಿಸುವೆನು ನಮೋ ನಾರಾಯಣ ನಮೋ ನಾರಾಯಣ ನಮಸ್ತೆ ನಮಸ್ತೆ ನಮೋ ಬೆಳಗಿದೆಯ ಮನ ಮಂದಿರದೇ ಬೆಳಗಿದೆಯ ಮನ ಮಂದಿರದೇ ಹರಿಸಿದೆಯ ಅಂಧಕಾರ ಮನದೇ ಹರಿಸಿದೆಯ ಅಂಧಕಾರ ಮನದೇ ಬೆಳಗಿದೆಯ ಮನ ಮಂದಿರದೇ ಮನ ಮಂದಿರದೇ ಮನ ಮಂದಿರದೇ ವಿಧುರ ವಿಧುರ ಪರಮಾತ್ಮ ನಾನು ಹಸ್ತಿನಾವತಿಗೆ ಪಾಂಡವರ ಸಲುವಾಗಿ ಚರ್ಚಿಸಲು ಯಾವುದೋ ಕಾರ್ಯಾರ್ಥವಾಗಿ ತೆರಳುತ್ತಿದ್ದೆ. ಮಾರ್ಗ ಮಧ್ಯದಲ್ಲಿ ನಿನ್ನ ಪವಿತ್ರವಾದ ಭಕ್ತಿ ಎಂಬ ಪಾಶವನ್ನು ನನ್ನನ್ನು ಅಡ್ಡಗಟ್ಟಿ ಇಲ್ಲಿಗೆ ಕರೆತಂದಿತು. ನಿನ್ನ ಅನನ್ಯವಾದ ಭಕ್ತಿಯ ಸ್ಮರಣೆ ನನ್ನನ್ನೇ ಮುಗ್ಧನನ್ನಾಗಿಸಿದೆ. ನೀನೇನು ಸಾಮಾನ್ಯನೇ ವಿಧುರ? ಪರಮಾತ್ಮ ವಿಧುರ, ಸಕಲ ಲೋಕಗಳನ್ನು ನಿನ್ನ ಉದರದಲ್ಲಿ ಅಡಗಿಸಿಕೊಂಡು ಸಕಲ ಚರಾಚರ ಪ್ರಪಂಚವನ್ನ ಪರಿಪಾಲಿಸುತ್ತಿರುವ ನಿನ್ನನ್ನ ಮುಗ್ಧನನ್ನಾಗಿಸುವ ಭಾಗ್ಯ ಈ ಪಾಮರನಾದ ಎನಗುಂಟೆ ಕೃಷ್ಣಯ್ಯ. ವಿಧುರ, ಪರಮಾತ್ಮ ಹಸ್ತಿನಾವತಿಗೆ ತೆರಳುವಾಗ ಮಾರ್ಗಾಯಾಸವಾಗಿ ಬಳಲಿ ಬಂದಿದ್ದೇನೆ. ಏನಾದರೂ ಆಹಾರವಿದ್ದರೆ ಕೊಡೆಯ? ಪರಮಾತ್ಮ ವಿಧುರ, ಈ ದೇಹವೇ ನಿನ್ನದಾಗಿರುವಾಗ ನನ್ನಲ್ಲಿ ಅನಿಕ್ಷೀರವಲ್ಲದೆ ಮತ್ತೇನೂ ಇಲ್ಲವಲ್ಲಯ್ಯ. ಏನು ವಿಧುರ? ಕ್ಷೀರವೇ? ಗೋಮಾತೆಯ ಕ್ಷೀರವೇ? ಹೌದು ಪರಮಾತ್ಮ. ಅದು ನನಗೆ ತುಂಬಾ ಇಷ್ಟವಾದ ಆಹಾರ. ನಾನು ಬಾಲ್ಯದಲ್ಲಿ ಗೋಮಾತೆಯ ಕ್ಷೀರಕ್ಕಾಗಿ ಮನೆ ಮನೆಗೂ ಹೋಗುತ್ತಿದ್ದೆ. ನನ್ನ ಶಿಷ್ಯನಾದ ಕುಚೇಲನು ಬಚ್ಚಿಟ್ಟುಕೊಂಡು ತಂದು ನೀಡಿದ ಅವಲಕ್ಕಿಯ ಸಾರ, ಹಬ್ಬಾ ಆ ರುಚಿ! ತ್ರೇತಾಯುಗದಲ್ಲಿ ನಾನು ರಾಮನ ಅವತಾರದಲ್ಲಿದ್ದಾಗ ನನ್ನ ಮಹೋಭಕ್ತಿಯಾದ ಶಬರಿಯು ಮರಗಳಲ್ಲಿ ಹಣ್ಣುಗಳನ್ನು ಸಂಗ್ರಹಿಸಿ ಒಂದೊಂದು ಹಣ್ಣನ್ನು ಕಚ್ಚಿ 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 ರುಚಿ ನೋಡಿ ನೀಡಿದ ಆ ಹಣ್ಣಿನ ಸಾರವು, ಅವಲಕ್ಕಿಯ ಸಾರ ಮತ್ತು ಹಣ್ಣಿನ ರುಚಿ ಅವೆರಡೂ ನನ್ನ ನಾಲಿಗೆಯ ಮೇಲೆ ಇನ್ನೂ ನರ್ತನ ಮಾಡುತ್ತಿದೆ. ವಿಧುರ, ನೀರು ನೀಡುವ ಗೋಮಾತೆಯ ಕ್ಷೀರವು ಅವೆರಡಕ್ಕಿಂತಲೂ ಶ್ರೇಷ್ಠವಾದುದು. ಕೊಡು ವಿಧುರ, ಕೊಡು. ಅದನ್ನೇ ಸೇವಿಸಿ ನಾನು ತೃಪ್ತನಾಗುವೆ.
ಪರಮಾತ್ಮ, ವಿದುರ, ಈ ಅಲ್ಪ ಕ್ಷೀರದಿಂದ ನಿನ್ನ ನಾಲಿಗೆಯ ತುದಿಯೂ ಸಹ ನೆನೆಯುವುದಿಲ್ಲವಲ್ಲ ಪರಮಾತ್ಮ. ವಿದುರ, ಪರಮಾತ್ಮ, ಆ ಪಾತ್ರೆಯಲ್ಲಿರುವ ಅಲ್ಪ ಕ್ಷೀರವಾದರೂ ಅದನ್ನೇ ಕೊಡು. ಅದನ್ನೇ ಸೇವಿಸಿ ನಾನು ಅತ್ಯಾನಂದ ಭರಿತನಾಗುವೆನು. ತೆಗೆದುಕೋ ಪರಮಾತ್ಮ. ಕೊಡು ವಿದುರ, ಕೊಡು. ಭಕ್ತರು ನೀಡುವ ಆಹಾರವು ಅಲ್ಪವಾದರೂ ಸಹ ಅದರಿಂದಲೇ ನಾನು ಅತ್ಯಾನಂದವನ್ನು ಪಡೆಯುವೆನು. ವಿಧುರ, ನೀನು ನೀಡಿರುವ ಗೋಮಾತೆಯ ಕ್ಷೀರವನ್ನು ಸೇವಿಸಿ ನನಗೆ ಮಹದಾನಂದವಾಯಿತು. ನೀನು ನೀಡಿರುವ ಈ ಗೋಮಾತೆಯ ಕ್ಷೀರವು ಸಾಮಾನ್ಯವಾದ ಕ್ಷೀರವಲ್ಲ. ಏಕೆಂದರೆ ನಿನ್ನ ಪವಿತ್ರವಾದ ಭಕ್ತಿ ಎಂಬ ಕ್ಷೀರವನ್ನು ಸಮ್ಮಿಲನಗೊಳಿಸಿ ನನಗೆ ನೀಡಿರುವೆ. ನೋಡು ವಿಧುರ, ಪರಮಾತ್ಮ, ನೀನು ನೀಡಿದ ಗೋಮಾತೆಯ ಕ್ಷೀರವನ್ನು ಸೇವಿಸಿ ಚೆಲ್ಲಿದ ಆ ಭಕ್ತಿಯ ಕ್ಷೀರವು ನಿನ್ನ ಕುಟೀರದ ಮುಂದೆ ಕ್ಷೀರದ ಪ್ರವಾಹವಾಗಿ ಹತ್ತಿ ಹೊರೆಯುತ್ತಿರುವುದು. ಎಲ್ಲಿ ಎಲ್ಲಿ ಪರಮಾತ್ಮ? ಅಲ್ಲಿ ನೋಡು ವಿಧುರ, ಅಲ್ಲಿ ನೋಡು. ಪರಮಾತ್ಮ, ವಿಧುರ, ಧನ್ಯನಾದನು ಪ್ರಭು ಮುಕುಂದ. ಪರಮಾತ್ಮ ಮುಕುಂದ, ಧನ್ಯನಾದನು ಕೃಷ್ಣ ಪರಮಾತ್ಮ. ಈ ಪಾಮರನನ್ನು ಪರೀಕ್ಷಿಸಲು ಒಂದು ಪವಾಡವನ್ನೇ ಸೃಷ್ಟಿಸಿದೆಯಾ ಮುಕುಂದ. ನಿನ್ನ ಅಗಾಧ ಮಹಿಮೆಯು ಅಪರಿಮಿತ ಪ್ರಭು, ಅಪರಿಮಿತ. ನಿನ್ನ ಮಾತೆಯಾದ ಯಶೋದೆಯೊಬ್ಬಳು ಮಾತ್ರ ಬಲ್ಲಳು ಪ್ರಭು ನಿನ್ನ ಮಹಿಮೆಯನ್ನು. ವಿಧುರ, ಪರಮಾತ್ಮ, ಜಗದ ಜೀವನದಾತ ದೇವಾ ನಿನ್ನ ಮಹಿಮೆ ಮಹಾದಾತ. ಜಗದ ಜೀವನದಾತ ದೇವಾ ನಿನ್ನ ಮಹಿಮೆ ಮಹಾದಾತ. ಕ್ಷೀರಸಾಗರದೊಳು ನೆಲಸಿ ದುಷ್ಟ ದಾನವರ ಸಂಹರಿಸಿ ಕ್ಷೀರಸಾಗರದೊಳು ನೆಲಸಿ ದುಷ್ಟ ದಾನವರ ಸಂಹರಿಸಿ ಭಕ್ತ ಜನರ ರಕ್ಷಿಸುವ ಜಗದ ಜೀವನದಾತ ದೇವಾ ನಿನ್ನ ಮಹಿಮೆ ಮಹಾದಾತ. ದೇವಾ ನಿನ್ನ ಮಹಿಮೆ ಮಹಾದಾತ.
ಪರಮ ಪವನಗೊಳಿಸಿ ಹಸಿದಿರುವೆ ನಾನೆಂದು ಬಹುಬಳಲಿದೆ ಈ ದೀನನ ಮನೆಯ ಅಣಿಸಿರವನಿಸಲಿದೆ ಹಸಿದಿರುವೆ ನಾನೆಂದು ಬಹುಬಳಲಿದೆ ಈ ದೀನನ ಮನೆ ಅಣಿಸಿರವನಿಸಲಿ ಸಾಗರ ಹರಿಸಿ ಧನ್ಯಾನ ಮಾಡಿದೆ ಜಗದ ಜೀವನದಾತ ದೇವ ನಿನ್ನ ಮಹಿಮೆ ದೇವ ಮಹದಾದ್ಭುತ ದೇವ ನಿನ್ನ ಮಹಿಮೆ ಮಹದಾದ್ಭುತ. ಅರ್ಧ ರಾಜ್ಯದ ವಿಚಾರವಾಗಿ ನಾನು ಆ ದುರ್ಯೋಧನ ಬಳಿಗೆ ಪುರಸಭೆಗೆ ತೆರಳುವೆನು. ಹಾಗೇ ಆಗಲಿ ವಾಸುದೇವ. ವಿದುರ, ಪರಮಾತ್ಮ, ಆ ದುರ್ಯೋಧನನು ರಾಜ್ಯ ಮದದಿಂದ ಗರ್ವಿತನಾಗಿರುವನು ಪ್ರಭು. ನಿನಗೆ ಉಚಿತವಾದ ಸತ್ಕಾರವನ್ನು ತೋರುವುದಿಲ್ಲವೆಂದು ನನಗೆ ಮನಸ್ಸು ತೋರುತ್ತಿರುವುದು ಪ್ರಭು. ವಿದುರ, ಪರಮಾತ್ಮ,
ಪರಮಾತ್ಮ, ನೀನು ಮದಾಂಧ ದುರ್ಯೋಧನನ ಆಜ್ಞಾನುಧಾರಕನು. ನೀನು ಕುರುಸಭೆಗೆ ತೆರಳು, ನಾನು ನಂತರ ಬರುವೆನು. ಹಾಗೇ ಆಗಲಿ ವಾಸುದೇವ. ವಿಧುರ, ಪರಮಾತ್ಮ, ನಾಳಿನ ಕುರುಸಭೆಗೆ ಬರುವಾಗ ಆ ನಿನ್ನ ಸರ್ವೋತ್ತಮವಾದ ಬಿಲ್ಲನ್ನು ತರುವುದನ್ನು ಮಾತ್ರ ಮರೆಯಬೇಡ. ಹಾಗೇ ಆಗಲಿ. ನನ್ನ ಸೋದರತ್ತೆ ಆದ ಕುಂತೊಡನೆ ಕೆಲವು ರಹಸ್ಯ ವಿಚಾರಗಳನ್ನು ಚರ್ಚಿಸಿ ಕುರುಸಭೆಗೆ ಬರುವೆನು. ತಿಳಿಯುತ್ತಾ ವಿದುರ? ಹಾಗೇ ಆಗಲಿ ವಾಸುದೇವ. ನಿನಗೆ ಮಂಗಳವಾಗಲಿ ವಿದುರ. ಬಲರಾಜ ಶಕುನಿ, ಅಂದು ನಿನ್ನ ಸಹೋದರರನ್ನು ನಿರಾಹಾರವಾಗಿ ಕೊಂದ ಆ ಕೌರವರನ್ನು, ಅವನ 99 ಮಂದಿ ಸಹೋದರರನ್ನು ನಾಶ ಮಾಡುವೆ ಎಂದು ನೀಗೈದ ಶಪಥ ಏನಾಯ್ತು? ಏನಾಯ್ತು? ಏನಾಯ್ತು ನಿನ್ನ ಶಪಥ? ಸದ್ದು ಏನೀ ಸೌಬಲರಾಜ ಶಕುನಿಯ ಆಶ್ವಾಸನೆಯನ್ನು ಅಲ್ಲಗಳೆಯುತ್ತಿರುವ ಆದಮ ಮರಳುಗಳೇ ಸದ್ದು! ಏನೀ ಪ್ರಳಯೋಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಆದಮ ಮರಳುಗಳೇ ಸದ್ದು! ಏನೀ ಕುಕ್ಷಿ ಮಹಿಮ ಕುಹಕ ಕಂಠದ ಕರ್ಕಶ ಕೇಕೆ ಏನೀ ಪ್ರಳಯೋಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತದ ತಾಂಡವ ಕೌರವೇಶ್ವರ, ಈ ಸೌಬಲರಾಜ ಶಕುನಿಯ ಹೃದಯದಲ್ಲಿ ದ್ವೇಷದ ಜ್ವಾಲೆಯು ತಗದಗನೆ ಹತ್ತಿ ಉರಿಯುತ್ತಿರುವುದು. ಧಗನೆದ್ದಿದೆ ದೇಶ ಜ್ವಾಲೆ, ದಹಿಸುತ್ತಿದೆ ಲೋಕಗಳ ಕರಾಳು. ಧಗನೆದ್ದಿದೆ ದೇಶ ಜ್ವಾಲೆ, ದಹಿಸುತ್ತಿದೆ ಲೋಕಗಳ ಕರಾಳು. ಹರಡಿದ ದಾಹ ನೆಲವೆಲ್ಲೆಲ್ಲೋ, ಹರಡಿದ ದಾಹ ನೆಲವೆಲ್ಲೆಲ್ಲೋ, ಉಳಿದವರುಂಟೆ ಕುರುವಂಶಜರ, ಉಳಿದವರುಂಟೆ ಕುರುವಂಶಜರ. ಧಗಧಗನೆದ್ದಿದೆ ದ್ವೇಷ ಜ್ವಾಲೆ, ದಹಿಸುತ್ತಿದೆ ಲೋಕಗಳ ಕರಾಳೆ. ದುರ್ಯೋಧನ, ಸೋಲಿಸಿ ನಮ್ಮನ್ನು ಕುರುಪತಿ ತಂದನು, ಹಸ್ತಿನವತಿಯ ಸೆರೆಯೊಳಗಿಟ್ಟನು. ನಮ್ಮನ್ನು ಕುರುಪತಿ ತಂದನು, ಹಸ್ತಿನವತಿಯ ಸೆರೆಯೊಳಗಿಟ್ಟನು. ಅಣ್ಣ ತಮ್ಮಂದಿರು ನೋರ್ವರು ನಾವು 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 ಅಣ್ಣ ತಮ್ಮಂದಿರು ನೋರ್ವರು ನಾವು, ನಮಗೊದಗಿತು ಸೆರೆ ಮನೆಯೊಳು ಸಾವು. ನಮಗೊದಗಿತು ಸೆರೆ ಮನೆಯೊಳು ಸಾವು. ಧಗಧಗನೆದ್ದಿದೆ ದೇಶ ಜ್ವಾಲೆ, ದಹಿಸುತ್ತಿದೆ ಲೋಕಗಳ ಕರಾಳು. ದುರ್ಯೋಧನ, ನೋರ್ವರಲ್ಲೊಬ್ಬನೆ ಒಳ್ಳೆದೇನೀಗ, ತೀರಿಸಲನು ಜರ ಸಾಲವ ಬೇಗ. ವಲಲೊಬ್ಬ
ಬನೆ ಒಳ್ಳೆದೇಹನೀಗ ತೀರಿಸಲನು ಜರ ಸಾಲವ ಬೇಗ ಎಮ್ಮರವಾಗಿದೆ ಎನ್ನಯ್ಯ ಸೇಡೋ 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 ಎಮ್ಮರವಾಗಿದೆ ಎನ್ನಯ್ಯ ಸೇಡೋ ಸ್ಮಶಾನವೆನ್ನಿಬುದು ಕೌರವ ನಾಡೋ ಸ್ಮಶಾನವೆನ್ನಿಬುದು ಕೌರವ ನಾಡೋ ಧಗ ಧಗನೆದ್ದಿದೆ ದೇಶಾರೆ ದಹಿಸುತ್ತಿದೆ ಲೋಕಗಳ ಕರೋಳೆ ದಹಿಸುತ್ತಿದೆ ಲೋಕಗಳ ಕರೋಳೆ ದಹಿಸುತ್ತಿದೆ ಲೋಕಗಳ ಕರೋಳೆ ಅಖಂಡ ಭರತಖಂಡಕ್ಕೆ ಕುಹಕ ಕುಕ್ಷಿಕತೆಯ ಪ್ರವೀಣ ಮಾತ್ಸರ್ಯದ ಮಹಾನಿಪುಣ ಈ ಸೌಬಲ ರಾಜ ಶಕುನಿಯ ಆಶ್ವಾಸನೆಯನ್ನು ಅಲ್ಲಗಳೆದು ಈ ಶಕುನಿಯ ಪ್ರಚೋದನೆಗಾಗಿ ನಿಮ್ಮಗಳ ಸರಸ ಸಲ್ಲಾಪ ಆ ನನ್ನ ವಂಶನಾಶಕ್ಕೆ ಕಾರಣನಾದ ದುರ್ಭಕ್ತ ದುರ್ಜಾತ ದುರ್ಯೋಧನ ಅಂದು ನಿರಪರಾಧಿಗಳು ಗಾಂಧಾರ ವಂಶೋದ್ಧಾರಕರೂ ಆದ ನನ್ನ 99 ಮಂದಿ ಸಹೋದರರನ್ನು ನನ್ನನ್ನು ನನ್ನ ಜನ್ಮದಾತನನ್ನು ಆ ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿರಿಸಿ ನೀನು ನೀಡುತ್ತಿದ್ದ ಚಿತ್ರ ವಿಚಿತ್ರವಾದ ಕಡುಕಠೋರ ಶಿಕ್ಷೆಗಳನ್ನು ನೆನೆಸಿಕೊಂಡರೆ ಅಬ್ಬಾ ಅಬ್ಬಾ ಈ ನನ್ನ ಗುಂಡಿಗೆ ಬೆರೆಯುತ್ತಿರುವುದು ಕೈಕಾಲುಗಳು ಕಂಪಿಸುತ್ತಿರುವ ದುರ್ಯೋಧನ ಅಂದು ಆ ನಿನ್ನ ಕತ್ತಲೆಯ ಕಾರಾಗೃಹದಲ್ಲಿ ನೀನು ನಮಗೆ ಒಂದು ಇಡೀ ಅನ್ನ ಒಂದು ಹೊಳಲೆ ನೀರನ್ನು ನೀಡುತ್ತಿದ್ದೆ ಆ ಇಡೀ ಕೂಳದ ಸಹೋದರ ನನಗೆ ಕೊಟ್ಟು ಈ ನನ್ನ ಶ್ವಾಸದಲ್ಲಿ ಉಸಿರು ಬತ್ತದ ಹಾಗೆ ಮಾಡಿದರು. ಏಕೆಂದರೆ ಛಲ ತೀರಿಸುವಂಗೆ ನನ್ನೊಬ್ಬನನ್ನು ಬಿಟ್ಟು ಅವರೆಲ್ಲರೂ ಒಬ್ಬೊಬ್ಬರಾಗಿ ಹತರಾದರು. ಒಬ್ಬೊಬ್ಬರಾಗಿ ಹತರಾದರು. ಮೃತ್ಯುವಿನ ಕೊನೆ ಉಚ್ಛ್ವಾಸದಿಂದ ನಿನ್ನ ಅವನತಿಯನ್ನು ಮಾಡಲು ನನ್ನಿಂದ ಆಶ್ವಾಸನೆಯನ್ನು ಪಡೆದು ಅವರೆಲ್ಲರೂ ಒಬ್ಬೊಬ್ಬರಾಗಿ ಸತ್ತರು. ಒಬ್ಬೊಬ್ಬರಾಗಿ ಸತ್ತರು. ಮೃತ್ಯುವಿನ ಕೊನೆ ಉಚ್ಛ್ವಾಸದಿಂದ ಈ ಘನಘೋರ ಹಿಂಸೆಯ ಭಾರವನ್ನು ನನಗೊಪ್ಪಿಸಿ ಅವರೆಲ್ಲರೂ ಸತ್ತರು. ಅವರೆಲ್ಲರೂ ಸತ್ತರು. ತೋರಿಸಿದೆ ಅನುಜಾತರ ತೋರಿಸಿದೆ ಅನುಜಾತರ ಕ್ರೂರ ವಿಧಿಯೇ ತೋರಿಸಿದೆ ಅನುಜಾತರ
ಮರುಕಳ ಕಾಣಿಕೆ ಸೇಡಿನ ಸರ್ಪವು ಹೆಡೆಬಿಟ್ಟಿದು ಈ ಕೌರವ ಕುಲ ಸಾಮ್ರಾಜ್ಯದಲ್ಲಿ. ಸೇಡಿನ ಸರ್ಪವು ಹೆಡೆಬಿಟ್ಟಿದೆ ಈ ಕೌರವ ಕುಲ ಸಾಮ್ರಾಜ್ಯದಲ್ಲಿ. ಮಾಡಿದ ಮೋಸವು ಮರುಕಳಿಸಿದ ಈ ಸೌಬಲ ಸುತನ ಹೃದಯದಲ್ಲಿ. ಮಾಡಿದ ಮೋಸವು ಮರುಕಳಿಸಿದ ಈ ಸೌಬಲ ಸುತನ ಹೃದಯದಲ್ಲಿ. ಕೃಪದ ಸುದಯ ಕಣ್ಣೀರಿನ ಕೋಡಿ ಅಂದು ಹರಿದು ರಾಜಸಭೆಯಲ್ಲೇ. ಕೃಪದ ಸುದಯ ಕಣ್ಣೀರಿನ ಕೋಡಿ ಅಂದು ಹರಿದು ರಾಜಸಭೆಯಲ್ಲೇ. ದುಷ್ಟ ಕುರುಕುಲದ ರಕ್ತದ ಕೋಡಿ ಹರಿಸುವೆ ಕುರು ಸಾಮ್ರಾಜ್ಯದಲ್ಲಿ. ದುಷ್ಟ ಕುರುಕುಲದ ರಕ್ತದ ಕೋಡಿ ಹರಿಸುವೆ ಕುರು ಸಾಮ್ರಾಜ್ಯದಲ್ಲಿ. ತೋರಿಸಿದೆ ಅನುಜಾತರ ಈಗ ಈ ಶಕುನಿಯ ಹೃದಯದಲ್ಲಿ ಕುರುಕುಲ ನಾಶ ಮಾಡಬೇಕೆಂಬ ಮಹದಾಸೆಯ ಹೊರತಾಗಿ ಮತ್ಯಾವ ಹಾಸ್ಯ ಆಕಾಂಕ್ಷೆಗಳು ಕಾಣುತ್ತಿಲ್ಲ. ಆ ನನ್ನ ಸಹೋದರರ ಚಿರಶೂನ್ಯ ದೃಷ್ಟಿಯು ಈಗಲೂ ಈ ನನ್ನ ಹೃದಯವನ್ನು ಬರಸಿಡಿಲಿನಂತೆ ಭೇದಿಸುತ್ತಿರುವುದು. ಆದರೂ ಚಿಂತೆ ಇಲ್ಲ, ಈ ಕುರು ರಕ್ತದ ಯಶ್ರಧಾರೆಯಿಂದ ಅವರನ್ನು ಮತ್ತೊಮ್ಮೆ ಉಜ್ಜೀವನಗೊಳಿಸುವೆನು. ಅಣ್ಣ, ಅವರನ್ನು ಮತ್ತೊಮ್ಮೆ ಉಜ್ಜೀವನಗೊಳಿಸಬೇಡಿ. ದುರ್ಯೋಧನ, ಅಳಬೇಡಿರಿ ನನ್ನ ಹತಭಾಗ್ಯ ಸಹೋದರರೇ, ಅಳಬೇಡಿರಿ. ಆ ದುರ್ಯೋಧನನ 99 ಮಂದಿ ಸಹೋದರ ಛಿದ್ರರುಂಡಗಳಿಂದ ಈ ಸ್ಮಶಾನದಲ್ಲಿ ನಿಮಗೆ ರಕ್ತ ಮಾಂಸಗಳ ನೈವೇದ್ಯವನ್ನೇ ಮಾಡಿಸುವೆ. ರಕ್ತ ಮಾಂಸಗಳ ನೈವೇದ್ಯವನ್ನೇ ಮಾಡಿಸುವೆ. ದುಷ್ಟ ದುರ್ವಿಧಿ ಆಟದಿಂದ ದುರ್ಮತ್ತನಾಗಿ ಮೆರೆಯುತ್ತಿರುವ ದುರುಳ ದುರ್ಯೋಧನನೇ ಕೇಳು. ಕರುಣೆ ತೋರುವ ಸೋದರ ಮಾವನನ್ನೇ ಕೆಣಕಿ ಕಠೋರ ಹೃದಯವನ್ನಾಯ್ದ ಕುರುಕುಲ ಕೀಟವೇ ಕೇಳು. ನಾನೂ ಸಹ ನಿನ್ನಂತೆ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ನಾನು ಸಹ ನಿನ್ನಂತೆ ಏಕಚಕ್ರಾಧಿಪತ್ಯವನ್ನು ಸ್ಥಾಪಿಸಿಕೊಂಡು ಸಕಲ ಸಾಮಂತ ರಾಜರಿಂದ ಓಲೈಸಿಕೊಳ್ಳಬಹುದಾಗಿತ್ತು. ಆದರೆ ಈ ಸೌಬಲರಾಜ ಶಕುನಿಯ ಹೃದಯದಲ್ಲಿ ಕುರುಕುಲ ನಾಶ ಮಾಡಬೇಕೆಂಬ ಮಹದಾಸೆ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ಕಾಣುತ್ತಿಲ್ಲ. ಯೋ ಸೌಬಲರಾಜ ಶಕುನಿಯ ಹೃದಯದಲ್ಲಿ ಕುರುಕುಲ ನಾಶ ಮಾಡಬೇಕೆಂಬ ಮಹದಾಸೆ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ಕಾಣುತ್ತಿಲ್ಲ. ದುರ್ಯೋಧನ, ಈಗ ಈ ಶಕುನಿಯ ಹೃದಯದಲ್ಲಿ ಕುರುಕುಲ ನಾಶ ಮಾಡಬೇಕಾದ ಮಹದಾಸೆ ಹೊರತಾಗಿ ಮತ್ಯಾವ ಆಸೆ ಆಕಾಂಕ್ಷೆಗಳು ಕಾಣುತ್ತಿಲ್ಲ. ದುರ್ಯೋಧನ, ಮುಳ್ಳನ್ನು ಮುಳ್ಳಿನಿಂದಲೇ ಕೀಳುವಂತೆ, ವಜ್ರವನ್ನು ವಜ್ರದಿಂದಲೇ ಕತ್ತರಿಸುವಂತೆ ನಿನ್ನಂತಹ ಮೋಸಗಾರನನ್ನು ಈ ನನ್ನ ಕುತಂತ್ರದ ಮೋಸದಿಂದಲೇ ನಾಶಪಡಿಸಬೇಕೆಂಬ ಮಹದಾಸೆ ಹೊರತಾಗಿ ಯಾವ ಆಸೆ ಆಕಾಂಕ್ಷೆಗಳು ಕಾಣುತ್ತಿವೆ. ಅಂತೆ ದುರ್ಯೋಧನ, ನಿನ್ನೊಡನೆ ಆಪ್ತ ಬಂಧುವೇ ಮಾತ್ರವಲ್ಲ, ಸಮಯ ಸಂಜೀವಿನಿ ಎಂಬ ಅನ್ವರ್ಥ ನಾಮವನ್ನು ಅನುಸರಿಸಿ ನಿನ್ನನ್ನು ಅಡಿಗಡಿಗೂ ಅಡ್ಡದಾರಿಗೆಳೆಯುತ್ತ ಈ ನಿನ್ನ ಹಸ್ತಿನಾವತಿಯ ಸಿಂಹಾಸನವನ್ನು ರಕ್ತದ ಕೋಡಿಯಲ್ಲೇ ಮುಳುಗಿಸುವೆ. ದುರ್ಯೋಧನ,
ನಿನ್ನ 99 ಮಂದಿ ಸಹೋದರರ ಸಹಿತ ನಿನ್ನ ವಂಶ ನಿರ್ನಾಮವಾಗುವುದನ್ನು ಕಾಣದ ಹೊರತು ಈ ಕಪಟ ದ್ಯುತ್ಯ ವಿದ್ಯಾ ವಿಶಾರದ ಮಹಾಜಾದುಗಾರ ಈ ಸೌಬಲ ರಾಜ ಶಕುನಿಗೆ ಎಲ್ಲಿಯ ಶಾಂತಿ, ಎಲ್ಲಿಯ ನೆಮ್ಮದಿ, ಅದೆಲ್ಲಿ ಆತ್ಮಸಂತೃಪ್ತಿ? ದುರ್ಯೋಧನ, ಆ ನರಕದ ಭಯಂಕರ ಹಿಂಸೆಗಿಂತಲೂ ಈ ಕುರುಕ್ಷೇತ್ರದಲ್ಲಿ ಈ ಶಕುನಿಯಿಂದ ಆಗುವ ಹಿಂಸೆಯು ಅತಿ ಭಯಾನಕವೆನಿಸುವುದ. ತಾಯಿಯ ಕಣ್ಣೀರಿನಿಂದ ತೊಯ್ದು ಗುರು ಹಿರಿಯರ ರಕ್ತದಿಂದ ಕಳಂಕಿತನಾಗಿ ಪುತ್ರ ಶೋಕದಿಂದ ದಹಿಸುತ್ತಾ ನಿನಗಾಗಿ ಒಂದು ನಿಟ್ಟುಸಿರನ್ನು ಬಿಡುವವರಿಲ್ಲದೆ ನಿನ್ನನ್ನು ಅಡಿಗಡಿಗೂ ಅಡ್ಡದಾರಿಗೆಳೆಯುತ್ತಾ ನಿನಗೆ ನರಕದ ಮಾರ್ಗವನ್ನೇ ಹಿಡಿಸುವೆ. ಯಾರಿಗೆ ಮಾವ ನರಕದ ಮಾರ್ಗ? ಇನ್ನಾರಿಗೆ? ನಿನಗೆ. ಏನಂದ ಮಾವ? ಅಲ್ಲವಯ್ಯ, ನಿನಗೆ ಶತ್ರುಗಳಾದ ಪಾಂಡವರಿಗೆ ಎನ್ನುವಷ್ಟರಲ್ಲಿ ಅದೇ ಕೈಯ ಹಸಿದ ಎಬ್ಬುಲಿಯಂತೆ ಭಕ್ತಿರಿ ಇದ್ರೆ. ಅದಿರಲಿ ಮಾವ, ನಾನು ಮಾಡಿದ್ದು ಯುಕ್ತವೇ? ಚಿಂತೆ ಏಕೆ ಕುರುರಾಜ? ಜಯದ್ರಥ ಕೃತವರ್ಮಾದಿಗಳು ಸೈನ್ಯ ಸಮೇತರಾಗಿ ನಿನ್ನ ಸಹಾಯಕ್ಕಾಗಿ ಆಗಮಿಸುತ್ತಿರುವರೆಂದು ದೂತರು ಸಮಾಚಾರವನ್ನು ತಂದಿರಬೇಕಲ್ಲವೇ? ನಾನು ಅದಕ್ಕಾಗಿ ಚಿಂತಿಸುತ್ತಿಲ್ಲ ಮಾವ. ಈ ಕುರುಕುಲ ಸಾರ್ವಭೌಮನು ಅಸಹಾಯ ಶೂರನು ತನ್ನೆರಡು ತೋಳ್ ಬಲಗಳಿಂದ ಸಮಸ್ತ ಪಾಂಡವ ಸೈನ್ಯವನ್ನೇ ಎದುರಿಸಬಲ್ಲೆ. ಆದರೆ ಮಾವ, ಈ ಜ್ಞಾತಿ ಹಿಂಸೆ, ಸ್ವಯುತ ಕಲಹ ಉಚಿತವೇ ಮಾವ? ದುರ್ಯೋಧನ, ಆ ಕೃಷ್ಣನು ಕ್ಷತ್ರಿಯ ಜಾತಿಯ ಪರಮ ವೈರಿ. ಅವನ ಮಾತುಗಳು ಪರಿಗ್ರಾಹ್ಯವಲ್ಲ ಬಿಡು ದುರ್ಯೋಧನ. ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನು. ಅಗ್ರಜಾನ್ವಿತಕ್ಕೆ ಯದು ನಿಂದಿತಕ್ಕೆ ಯದು ನಂದನನೋ. ಅಣ್ಣ ಸಹೋದರ ಮಾವ, ಅಗ್ರಜಾನ್ವಿತಕ್ಕೆ ಯದು ನಿಂದಿತಕ್ಕೆ ಯದು ನಂದನನೋ. ದರಿದ್ರಾನ್ವಿತಗೆಳೆಯ ವಿದುರನಂ ಸಂಧಿಸೈ
ಹಸ್ತಿನಾವತಿಗೆ ಬಂದಿರುವನು ನಾಳಿನ ಪ್ರಾತಃ ಕಾಲ ರಾಜಸಭೆಯಲ್ಲಿ ಶಾಂತಿ ಸಂಧಾನ ನಡೆಸುವಂತೆ ಶಾಂತಿ ಸಂಧಾನ. ಏನು? ಕೃಷ್ಣನು ಹಸ್ತಿನಾವತಿಗೆ ಬಂದಿರುವನೇ? ಹೌದಣ್ಣ. ಹೋಗು ಸಹೋದರ, ಅತಿಥಿ ಸತ್ಕಾರ್ಯಕ್ಕೆ ಸಿದ್ಧ ಮಾಡು. ಆ ದರ್ಪಿತ ಗೋಪಾಲಕನು ನಮ್ಮ ಸತ್ಕಾರ್ಯವನ್ನು ನಿರೀಕ್ಷಿಸುವುದಿಲ್ಲ ಅಣ್ಣ. ಅವನಾಗಲೇ ದರಿದ್ರ ವಿದುರನ ಮನೆಯನ್ನು ಆಶ್ರಯಿಸಿರುವನು. ಎಂತಹ ಅವಹೇಳನವಣ್ಣ, ಎಂತಹ ಅವಹೇಳನ! ಇದು ಅವಹೇಳನವಲ್ಲ ಪ್ರಿಯ ಸಹೋದರ. ಮತ್ತಿನ್ನೇನಣ್ಣ? ಯದುಪತಿಯು ಭಕ್ತಪರಾಧೀನನು. ವಿದುರನಂತಹ ಭಕ್ತರು ಆತನಿಗೆ ಮತ್ತಿನ್ಯಾರಿಹರು? ಚಿಂತಿಸಬೇಡ ಸಹೋದರ, ಹೋಗು ಅತಿಥಿ ಸತ್ಕಾರ್ಯಕ್ಕೆ ಸಿದ್ಧ ಮಾಡು. ಆ ದರಿದ್ರ ವಿದುರನ ಮನೆಯನ್ನು ಆಶ್ರಯಿಸಿರುವ ಆ ಗೊಲ್ಲ ಕೃಷ್ಣನಿಗೆ ಸತ್ಕಾರವಂತೆ ಸತ್ಕಾರ. ಛೇ! ಸಹೋದರ ಸಹೋದರ, ನೋಡಿದೆಯಾ ಮಾವ, ಆ ಮದಗಜವೆಷ್ಟೇ ಆದರೂ ಈ ಸಿಂಹಕ್ಕೆ ಸರಿಸಾಟಿಯಾಗಬಲ್ಲದೆ? ಇಲ್ಲ ಇಲ್ಲ, ಸಾಧ್ಯವಿಲ್ಲ. ಅಭಿಮಾನಿಶಾಲಿಯಾದ ನನ್ನ ಸಹೋದರ, ನಿನ್ನನ್ನು ಶಾಸನ ಮಾಡುವುದು ನನಗೂ ಒಂದೊಂದು ಸಾರಿ ದುಸ್ಸಾಧ್ಯವೆನಿಸುವುದು. ಅದಿರಲಿ ಮಾವ, ನಾನು ಮಾಡಿದ್ದು ಈಗ ಕೃಷ್ಣನ ಶಾಂತಿ ಸಂಧಾನಕ್ಕೆ ಸಮ್ಮತಿಸುವುದೇ ಅಥವಾ? ದುರ್ಯೋಧನ, ಆ ಕೃಷ್ಣನು ಶಾಂತಿಗಾಗಿ ಇಲ್ಲಿಗೆ ಬಂದವನಲ್ಲ. ಒಂದು ವೇಳೆ ಹಾಗೇನಾದರೂ ಶಾಂತಿಗಾಗಿ ಅವನು ಬಂದಿದ್ದರೆ ಅಭಿಮಾನಧನ ಚಂದ್ರಕುಲ ಚಕ್ರೇಶ್ವರ ಈ ಕುರು ಸಾರ್ವಭೌಮನ ವೈಭವವನ್ನು ತೃಣೀಕರಿಸಿ ಆ ದಾಸಿ ಪುತ್ರನ ಮುರುಕು ಜೋಪಡಿಯನ್ನು ಆಶ್ರಯಿಸುತ್ತಿದ್ದಾನೆ. ಪ್ರಾರಂಭದಲ್ಲೇ ಸಹಿಸಲಾಗದ ಅವಮಾನ, ಭಕ್ತಿ ವೈರಾಗ್ಯಗಳಿಂದ ವಂಚಿತನಾದ ನೀನು ಈ ಅವಮಾನವನ್ನು ಅದೇಗೆ ಸಹಿಸುವೆ ದುರ್ಯೋಧನ? ಮಾವ, ಆ ಕೃಷ್ಣನಲ್ಲಿ ನಿನಗದ ಇಷ್ಟೊಂದು ದ್ವೇಷವೇಕೆ? ದುರ್ಯೋಧನ, ಆ ಕೃಷ್ಣನು ಕ್ಷತ್ರಿಯ ಜಾತಿಯ ಕಳಂಕ ಸ್ವರೂಪನು. ಭಾರತ ವರ್ಷದಲ್ಲಿ ಕ್ಷತ್ರಿಯರನ್ನು ನಿರ್ನಾಮ ಮಾಡಲೆಂದೇ ಅವತರಿಸಿರುವನು. ಯಾರೋ ಅವನ ಭಕ್ತಿ ವೈರಾಗ್ಯಗಳಿಗೆ ಮಾರು ಹೋಗಿ ಅವನನ್ನು ಭಗವಂತನ ಅವತಾರವೆಂದು ಪೂಜಿಸುವರೋ ಅವರನ್ನೇ ಧ್ವಂಸ ಮಾಡುವನು. ಜರಾಸಂಧ, ಶಿಶುಪಾಲ ಇವರು ನಿನಗೆ ಎಂತಹ ಮಿತ್ರರಾಗಿದ್ದರು? ಹೌದೌದು ಮಾವ. ಕಾರಣವಿಲ್ಲದೆ ಅವರನ್ನು ವಧಿಸಿದನು. ಆ ಕಂಸನನ್ನು ವಧಿಸಿ ಹರಳು ಮರಳು ಮುದುಕನಾದ ಉಗ್ರಸೇನನನ್ನು ನೆಪ ಮಾತ್ರಕ್ಕೆ ಸಿಂಹಾಸನದಲ್ಲಿ ಕುಳ್ಳಿರಿಸಿ ಅವನ ಸಹೋದರರನ್ನು ಸುರಪಾನದಿಂದ ಪ್ರಮತ್ತರನ್ನಾಗಿ ಮಾಡಿ ರಾಜಲಕ್ಷ್ಮಿಯ ಕೈಯನ್ನು ತಾನು ಹಿಡಿದನು. ಇಂಥವನಿಗೆ ಮನ್ನಣೆಯ ಕುರ್ರಾಜ? ಚಚ ಮಾವ, ನೀನು ಹೇಳಿದಂತೆ ಕೃಷ್ಣನು ವಂಚಕನೇ ಇರಬಹುದು, ಆದರೆ ಅವನ ಮೇಲಿನ ದ್ವೇಷದಿಂದ ಆ ಬಡ ಪಾಂಡವರನ್ನು ಹಿಂಸಿಸಬೇಕಾಗುವುದಲ್ಲ. ದುರ್ಯೋಧನ, ಪಾಂಡವರನ್ನು ಕೃಷ್ಣನಿಂದ ಎಂದಿಗೂ ಬೇರೆ ಮಾಡಲಾಗದು. ಏಕಾಗದು? ಏಕೆಂದರೆ ಈ ಪಾಂಡವರೆಲ್ಲರೂ ಆ ಕೃಷ್ಣನ ಆಜ್ಞಾಧಾರಕರು. ನೀನೇನಾದರೂ ಅವನ ಮಾತನ್ನು ಕೇಳಿ ಸಂಧಾನಕ್ಕೂ ಸಮ್ಮತಿಯನ್ನು ಕೊಟ್ಟೆಯಾದರೆ ನಿನ್ನ ವಿನಾಶಕ್ಕೆ ನೀನೇ ಕಾರಣನಾಗುವೆ. ಅಸಂಭವ. ಅಲ್ಲವಯ್ಯ, ಪಗಡೆಯಾಟದಲ್ಲಿ ಸೋತಾಗಲೇ ರಾಜ್ಯದ ಮೇಲಿನ ಹಕ್ಕು ಸಂಪೂರ್ಣ ನಷ್ಟವಾಯಿತು. ಪುನಃ ಅದನ್ನು ಹೊಂದುವುದೆಂದರೇನು? ಕ್ಷತ್ರಿಯ ವೀರರಿಂದ ಅನುಭಕ್ತಳಾದ ರಾಜಲಕ್ಷ್ಮಿಯ ಕುರುಭೂಮಿಯನ್ನು ಭಿಕ್ಷುಕರ ಯಾಚನಾಂಜಲಿಯಲ್ಲಿ ಇಡುವುದು ಉಚಿತವಲ್ಲ. ಒಂದು ವೇಳೆ ಆ ಪಾಂಡವರು ರಾಜ್ಯಕ್ಕಾಗಿ ಹಂಬಲಿಸುತ್ತಿದ್ದರೆ ರಣಕ್ಷೇತ್ರದಲ್ಲಿ ಜಯಿಸಿ ವಿಜಯಲಕ್ಷ್ಮಿ ಕೈ ಹಿಡಿಯಲಿ. ಅದನ್ನು ಬಿಟ್ಟು ಮೇಲಿಂದ ಮೇಲೆ ಈ ದೈನ್ಯ ವೃತ್ತಿಯಕ್ಕೆ ಕರವಿಸರ ದೇಹಿ 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 ಎಂದು. ಸರಿಯಾಗಿ ಹೇಳಿದ ಸೌಬಲ ರಾಜ. ಯುದ್ಧದ ಹೊರತಾಗಿ ಆ ಪಾಂಡವರಿಗೆ ಒಂದು ಸೂಜಿ ಮನೆಯಷ್ಟು ಜಾಗವನ್ನು ಕೊಡುವುದಿಲ್ಲ. ಅಷ್ಟು ಮಾತ್ರವಲ್ಲ ದುರ್ಯೋಧನ, ಸಂಧಿಯ ನೆಪದಲ್ಲಿ ನಮ್ಮನ್ನು ಹೊಡಿಗಡಿಗೂ ಅಡ್ಡದಾರಿಗೆಳೆಯುತ್ತಿರುವ ಕಪಟ ನಾಟಕ ಸೂತ್ರಧಾರಿ ಶ್ರೀಕೃಷ್ಣನಿಗೂ ತಕ್ಕ ಪ್ರಾಯಶ್ಚಿತ್ತ ಆಗಲೇಬೇಕು. ಈ ವಿಚಾರದಲ್ಲಿ ನನ್ನದೊಂದು ಸಲಹೆ ಇರುವುದು ದುರ್ಯೋಧನ. ಏನದು ಸಲಹೆ ಮಾವ? ಯದಾ ಸಮಯದಲ್ಲಿ ಅದನ್ನು ವಿಜ್ಞಾಪಿಸುವೆನು. ಆಗಲಿ ಮಾವ, ನಿನ್ನ ಸಲಹೆ ಹೊರತಾಗಿ ನಾನು ಯಾವ ಕಾರ್ಯವನ್ನೂ ಮಾಡುವುದಿಲ್ಲ. ಮಧಾಂಗ
ಕದನದಿ ಕದಮರ ಮದವನ್ನು ಮುರಿಯು ಧೀರ ಧೀರ ನಡೆ ಮಾವ ರಾಜ್ಯಸಭೆಗೆ ಹೋಗೋಣ. ನಡೆ ನಡೆ ದುರ್ಯೋಧನ ನಡೆ. ನಡೆ ದುರ್ಯೋಧನ ನಡೆ. ನಡೆ ಕುರುಕುಲದ ನರಕಲಿ. ಇಲ್ಲಿಗೆ ಮುಗಿ ಇಲ್ಲಿ ನಿನ್ನ ಬಲಿ. ದುರ್ಯೋಧನ, ಈ ಶಕುನಿಯ ಹೃದಯದಲ್ಲಿ ದ್ವೇಷದ ಜ್ವಾಲೆ ಎಂದಿಗೂ ಆರದು ಆರದು ಆರದು. ಆರದು ಶಕುನಿಯ ದ್ವೇಷ, ಬೇರೋರದು ಕೌರವ ವಂಶ. ಆರದು ಶಕುನಿಯ ದ್ವೇಷ, ಬೇರೋರದು ಕೌರವ ವಂಶ. ಮಣ್ಣಲ್ಲಿ ರಕ್ತವ ಬೆರಸೆ, ಮಣ್ಣಲ್ಲಿ ರಕ್ತವ ಬೆರಸೆ, ಅವರ ಕಣ್ಣಲ್ಲಿ ನೀರನ್ನು ಸುರಿಸುವೆನೋ. ಮಣ್ಣಲ್ಲಿ ರಕ್ತವ ಬೆರಸೆ, ಅವರ ಕಣ್ಣಲ್ಲಿ ನೀರನ್ನು ಸುರಿಸುವೆನು. ಎಬ್ಬಿಸಿ ಗುರು ಪಾಂಡವನ, ಎಬ್ಬಿಸಿ ಗುರು ಪಾಂಡವರ, ತಲೆ ಭಾಗಿಸುವೆ ಆ ಕೌರವರ. ತಲೆ ಭಾಗಿಸುವೆ ಆ ಕೌರವರ. ಹಾರದು 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 ಶಕುನಿಯ ದ್ವೇಷ, ಬೇರೋರದು ಕೌರವ ವಂಶ. ದುರ್ಯೋಧನ, ಹಾರಿಸಿ ಕಲಹ ಪತಾಕೆ, ಅದರಳು ತೋರಿಸಿ ದ್ವೇಷ ಸಲಾಕೆ. ಹಾರಿಸಿ ಕಲಹ ಪತಾಕೆ, ಅದರಳು ತೋರಿಸಿ ದ್ವೇಷ ಸಲಾಕೆ. ಕೂಡಿಸಿ ಗುರು ಪಾಂಡವರ, ಕೂಡಿಸಿ ಗುರು ಪಾಂಡವರ, ನಾನಟ್ಟುವೆ ಯಮನಡಿ ಕೌರವರ. ನಾನಟ್ಟುವೆ ಯಮನಡಿ ಕೌರವರ. ಹಾರದು 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 ಶಕುನಿಯ ದ್ವೇಷ, ಬೇರೋರದು ಕೌರವ ವಂಶ. ದುರ್ಯೋಧನ